ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಳೆದ 3-4 ದಿನಗಳಿಂದನೂ ಕೂಡ ನಿರಂತರವಾಗಿ ಹೋಟ್ಲುಗಳು, ಕ್ಯಾಂಟೀನ್ಗಳು, ಬಹುತೇಕ 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳ ಮೇಲೆ ಕೂಡ ದಾಳಿ ಮಾಡಿ ಸಾಕಷ್ಟು ಅವಧಿ ಮೀರಿರುವಂಥ ಉತ್ಪನ್ನಗಳನ್ನು ವಶಕ್ಕೆ ಪಡೆದಿತ್ತು. ಇದಾದ ಬಳಿಕ ಈಗ ಸರ್ಕಾರಿ ಇಲಾಖೆಗಳನ್ನು, ಅದರಲ್ಲೂ ಪ್ರಮುಖವಾಗಿ ವಿಧಾನಸೌಧ, ವಿಕಾಸಸೌಧ, ಆರೋಗ್ಯ ಸೌಧದ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಆರೋಗ್ಯ ಸೌಧದ ಒಳಭಾಗದಲ್ಲಿರುವಂತಹ ಕ್ಯಾಂಟೀನ್, KMF ಮಳಿಗೆ ಮೇಲೂ ಕೂಡ ಈಗ ತಪಾಸಣೆಗೆ ಮುಂದಾಗಿರುವಂಥದ್ದು. ಯಾಕೆಂದರೆ ಸದ್ಯಕ್ಕೆ ಸರ್ಕಾರಿ ವ್ಯಾಪ್ತಿಯಲ್ಲಿರುವಂತಹ ಕ್ಯಾಂಟೀನ್ ಆಗಿರ್ಬೋದು, ಸರ್ಕಾರದ ಕಚೇರಿ ಒಳಭಾಗದಲ್ಲಿರುವಂಥ ಕ್ಯಾಂಟೀನ್ಗಳಲ್ಲೂ ಕೂಡ ಯಾವ ರೀತಿಯಾಗಿ ಸ್ವಚ್ಛತೆ ಪರಿಶೀಲನೆ ಮೇಂಟೈನ್ ಮಾಡಲಾಗ್ತದೆ, ಜೊತೆಗೆ ಗುಣಮಟ್ಟಗಳು ಯಾವ ರೀತಿಯಾಗಿ ಕಾಪಾಡಿಕೊಳ್ಳಲಾಗ್ತಾ ಇದೆ, ಅವಧಿ ಮೀರಿರುವಂಥ ಪ್ರಾಡಕ್ಟ್ಗಳಿದ್ದಾವೆ ಮತ್ತು ಎಕ್ಸ್ಪೈರಿ ಮುಗಿದಿದ್ರು ಕೂಡ ಅವುಗಳನ್ನು ಇನ್ನೂ ಕೂಡ ಕ್ಯಾರಿ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಗ್ಯ ಸೌಧದ ಒಳಭಾಗದಲ್ಲಿರುವಂತಹ ಕ್ಯಾಂಟೀನ್ಗೆ ಕೂಡ ಭೇಟಿ ನೀಡಿ ತಪಾಸಣೆ ಮಾಡಿದ್ರು. ಈ ವೇಳೆ ಕೆಲವೊಂದಿಷ್ಟು ರವೆ ಆಗಿರ್ಬೋದು, ಕೆಲವೊಂದಿಷ್ಟು ಅಡುಗೆ ತಯಾರು ಮಾಡೋಕ್ಕೆ ಬಳಕೆ ಮಾಡುವಂತಹ ಉತ್ಪನ್ನಗಳ ಅವಧಿ ಮುಗಿದಿತ್ತು ಅನ್ನೋಂತಹ ಮಾಹಿತಿಗಳು ಕೂಡ ಸಿಕ್ಕಿದೆ. ಹೀಗಾಗಿ ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ಯಾಕೆಂದರೆ ಸದ್ಯಕ್ಕೆ ನಾವೀಗ 5 ಸ್ಟಾರ್ 3 ಸ್ಟಾರ್ ಬಳಿಕ ಸರ್ಕಾರದ ಒಳಭಾಗದಲ್ಲಿ, ಕಚೇರಿ ಒಳಭಾಗದಲ್ಲಿ ಅಥವಾ ಸರ್ಕಾರದ ವ್ಯಾಪ್ತಿಯಲ್ಲಿರುವಂತಹ ಈ ಕ್ಯಾಂಟೀನ್ಗಳಾಗಿರ್ಬೋದು, KMF ಮಳಿಗೆಗಳಾಗಿರ್ಬೋದು, ಇವುಗಳಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆ ಮೇಂಟೈನ್ ಮಾಡಲಾಗ್ತಾ ಇದೆ, ಅವಧಿ ಮೀರಿರುವಂಥ ಉತ್ಪನ್ನಗಳನ್ನು ಕೂಡ ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಂದಿನಿ ಅನ್ನೋದು ಸರ್ಕಾರದ ಸ್ವಾಯತ್ತತೆ ಆಗಿರೋದ್ರಿಂದ ಈ ಒಂದು ಉತ್ಪನ್ನಗಳಲ್ಲೂ ಕೂಡ ಸಾಕಷ್ಟು ನಿಗಾ ವಹಿಸಬೇಕಾಗುತ್ತೆ. ಯಾಕಂದರೆ ರೂಲ್ಸ್ ಮಾಡುವಂಥವ್ರು, ಮಾರ್ಗಸೂಚಿಗಳನ್ನು ನೀಡುವಂಥವ್ರು ಅವರು ತಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಾಗಲಿ ಅಥವಾ ಅಧಿಕೃತ ಕಚೇರಿಗಳ ವ್ಯಾಪ್ತಿಗಳಲ್ಲಿರುವಂತಹ ಮಳಿಗೆಗಳು ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕಾಗುತ್ತೆ, ಮಾರ್ಗಸೂಚಿಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಜೊತೆಗೆ ಗುಣಮಟ್ಟದ ಆಹಾರಗಳನ್ನು, ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾಗತ್ತೆ. ಹೀಗಾಗಿನೇ ನೀವು ನೋಡ್ಬೋದು 5 ಅಧಿಕಾರಿಗಳ ತಂಡ ಈಗ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದೆ. ಎಕ್ಸ್ಪೈರಿ ಮುಗಿದಿರುವಂಥದ್ದು, ಲೇಬಲಿಂಗ್ ಇರದೇ ಇರುವಂಥದ್ದು, ಜೊತೆಗೆ ಗುಣಮಟ್ಟ ಇಲ್ಲದೆ ಇರುವಂಥದ್ದು, ಇಂತಹ ಉತ್ಪನ್ನಗಳು ಕಂಡು ಬಂದರೆ ಅವುಗಳನ್ನು ಸೀಸ್ ಮಾಡಿ ವಶಕ್ಕೆ ಪಡೆದುಕೊಳ್ಳುವಂಥದ್ದು, ಜೊತೆಗೆ ಸ್ವಚ್ಛತೆ ಇಲ್ಲದೆ ಇರುವಂಥ ಕಡೆ ಕೂಡ ಈಗ ಸೂಚನೆ ಕೊಡ್ತಿರುವಂಥದ್ದು. ಈ ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ನಾವು ನಿಮಗೆ ನೋಟಿಸನ್ನು ನೀಡ್ತೀವಿ, ಜೊತೆಗೆ ದಂಡವನ್ನು ಕೂಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ನಾವು ನಿಮಗೆ ಸಜೆಷನ್ ಕೊಡ್ತೀವಿ, 2ನೇ ಬಾರಿ ಉಲ್ಲಂಘನೆ ಆದರೆ ದಂಡವನ್ನು ಹಾಕ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. 5 ಅಧಿಕಾರಿಗಳ ತಂಡ ಈಗ 2 ಕಡೆ ಆರೋಗ್ಯ ಸೌಧದ ವ್ಯಾಪ್ತಿಯಲ್ಲಿರುವಂತಹ ಏನು ಕ್ಯಾಂಟೀನ್ ಆಗಿರ್ಬೋದು ಮತ್ತು KMF ಮಿಲ್ಕ್ ಪಾರ್ಲರ್ಗೂ ಕೂಡ ಭೇಟಿ ನೀಡಿ ಅವುಗಳ ಪಿನ್ ಟು ಪಿನ್ ತಪಾಸಣೆಯನ್ನು ಮಾಡಿ ತಪ್ಪು ಕಂಡು ಬಂದರೆ, ಜೊತೆಗೆ ಮಾರ್ಗಸೂಚಿಗಳು ಅಥವಾ ಇರುವಂಥ ರೂಲ್ಸ್ಗಳ ವೈಲೇಷನ್ ಕಂಡು ಬಂದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಬಹುತೇಕ ಭಾಗಗಳಲ್ಲಿ ಕೂಡ ಈಗಾಗಲೇ ನಾವು ನೋಡ್ಬೋದು 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳ ಬಳಿಕ ಈಗ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಮಳಿಗೆಗಳಾಗಿರ್ಬೋದು, ಕ್ಯಾಂಟೀನ್ಗಳಾಗಿರ್ಬೋದು, ಪಾರ್ಲರ್ಗಳಾಗಿರ್ಬೋದು, ಇವುಗಳ ಮೇಲೂ ಕೂಡ ಈಗ ದಾಳಿಗೆ ಮುಂದಾಗಿರುವಂಥದ್ದು, ಜೊತೆಗೆ ತಪಾಸಣೆಗೆ ಮುಂದಾಗಿರುವಂಥದ್ದು. ಅಂದರೆ ಖಾಸಗಿ ಅಂತಲ್ಲ, ಸರ್ಕಾರಿ ಅಂತಲ್ಲ, ಯಾವುದೇ ಆಹಾರ ಉತ್ಪನ್ನಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ರೂಲ್ಸ್ಗಳ ವೈಲೇಷನ್ ಆಗಿರ್ಬೋದು ಅಥವಾ ಅವರ ಮಾನದಂಡಗಳ ಫೇಲ್ಯೂರ್ ಆದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೀವಿ ಅನ್ನೋಂತಹ ಒಂದು ತುಂಬ ಉತ್ತಮವಾದ ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಇನ್ನು ಮುಂದೆ ಸಾಕಷ್ಟು ಮಳಿಗೆಗಳಾಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಕ್ಯಾಂಟೀನ್ಗಳಾಗಿರ್ಬೋದು ತಮ್ಮ ನಿರ್ಲಕ್ಷ್ಯತನವನ್ನು ವಹಿಸೋದಿಲ್ಲ. ಗ್ರಾಹಕರಿಗೆ ಉತ್ತಮವಾದ, ಗುಣಮಟ್ಟದ, ಸುರಕ್ಷಿತವಾದ, ಸ್ವಚ್ಛವಾದ ಆಹಾರವನ್ನು ಸೇಲ್ ಮಾಡಬೇಕು. ಇಲ್ಲದೆ ಹೋದರೆ ಅಧಿಕಾರಿಗಳಿಂದ ದಂಡ ಪ್ರಯೋಗ, ನೋಟಿಸ್, ಕೆಲವು ಸಂದರ್ಭಗಳಲ್ಲಿ ಸೀಲ್ ಡೌನ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಗುರುಚರಣ್ ಜೊತೆಗೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು.